ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಸೊಸೈಟಿನಲ್ಲಿ ಸಿಗ್ತಕ್ಕಂಥ ರಾಗಿ ಯಾವ ಥರ ಇರುತ್ತೆ, ಎಷ್ಟು ಕ್ಲೀನಾಗಿರುತ್ತೆ ಅನ್ನೋದನ್ನು ನಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಬನ್ನಿ ನೋಡಿ, ಸೊಸೈಟಿನಲ್ಲಿ ಸಿಗ್ತಕ್ಕಂಥ ರಾಗಿ ಯಾವ ಥರ ಇದೆ. ತುಂಬ ಧೂಳಿದೆ. ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಮಿಲ್ಗೆ ಹೋಗಿ ಅದನ್ನು ಜಸ್ಟ್ ಕ್ಲೀನ್ ಮಾಡಿಸಿ ಮಿಲ್ಗೆ ಹಾಕಿಸ್ಬಿಡ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ, ನಾವು ನೀರಲ್ಲಿ ನೋಡಿ, ಬಕೆಟಲ್ಲಿ ನಿಂತಿದೆ, ಶುದ್ಧವಾದ ನೀರನ್ನ ತಗೊಳ್ಳಿ. ಆ ನೀರನ್ನ ತಗೊಂಡು ಅದಕ್ಕೆ ಇದನ್ನ ಹಾಕೋಣ, ಬನ್ನಿ ಹಾಕೋಣ. ಈ ಥರ ಕ್ಲೀನ್ ಮಾಡಿ ಆಮೇಲೆ ನೀವು ಮಿಲ್ಗೆ ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕ್ಲೀನ್ ಮಾಡಿಸಿ, ತೊಳೆದಾದ್ಮೇಲೆ ತೊಳೆದಾಕಿ ಬಿಸಿಲಿಗೆ ಹಾಕಬೇಕು. ಇಲ್ಲಿ ಹಾಕಿದ್ದೀನಿ ನೋಡಿ, ಬನ್ನಿ ಎಷ್ಟು ಗಲೀಜಿದೆ ನೋಡಿ. ರಾಗಿನ ತೊಳೆದ್ಬಿಟ್ಟು ಮಿಲ್ಗೆ ಹಾಕ್ಸಿ, ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣ ಹಾಕಿ ಆಮೇಲೆ ಕ್ಲೀನ್ ಮಾಡಿಸಿ, ಆಮೇಲೆ ಪ್ಯಾಕೆಟ್ ಮಾಡಿಸಿ. ನೋಡಿ ಇಷ್ಟೊಂದು ಗಲೀಜಿದೆ. ನೀವು ಸಿಂಪಲಾಗಿ ಏನು ಮಾಡ್ತಾಯಿದ್ರಿ, ಕ್ಲೀನ್ ಮಾಡಿಸ್ತಾಯಿದ್ರಿ, ರಾಗಿ ಹಿಟ್ಟು ಮಾಡಿಬಿಡ್ತಾಯಿದ್ರಿ. ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನೋಡಿ. ಇಷ್ಟೊಂಥರ ಗಲೀಜಾಗಿರೋ ರಾಗಿನ ಹೇಗೆ ಮುದ್ದೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀವಿ. ಇಷ್ಟೊಂದು ಗಲೀಜಿದೆ. ಸೊ ನೆಕ್ಸ್ಟ್ ಟೈಮ್ ನೀವು ಸೊಸೈಟಿಯಿಂದ ತಂದಾಗ ಈ ಥರ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕ್ಬಿಡಿ. ಡೈರೆಕ್ಟಾಗಿ ಮಿಲ್ಗೆ ಹೋಗಿ ಕ್ಲೀನ್ ಮಾಡಿಸಿ ಊಟ ಮಾಡಿಬಿಡಿ. ಓಕೆ, ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಿಸಿಲಿಗೆ ಒಣ ಹಾಕಿ ಒಣಗಿದ ಮೇಲೆ ಕ್ಲೀನ್ ಮಾಡಿಸಿ ಊಟ ಮಾಡಿ. ವಾವ್, ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ತುಂಬ ಸಕ್ಕತ್ತಾಗಿದೆ ಅಲ್ವಾ? ಎಲ್ಲರೂ ಈ ಥರ ಫಾಲೋ ಅಪ್ ಮಾಡಿ. ಇನ್ನೂ ಏನಾದರೂ ನಿಮಗೆ ಬೇರೆ ಮಾಹಿತಿ ಗೊತ್ತಿದ್ದರೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ನಾವು ಅದನ್ನು ಎಲ್ರಿಗೂ ಗೊತ್ತಾಗೋ ಥರ ಯೂಟ್ಯೂಬ್ಗೆ ಹಾಕಿ ತಿಳಿಸ್ತೀವಿ. ಓಕೆ, ಬಾಯ್. ಆಮೇಲೆ ನೋಡೋಣ. ನೋಡಿ ಸ್ನೇಹಿತರೆ, ಇದು ಏಕದಳ ಧಾನ್ಯ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ಧಾನ್ಯ. ಈ ಧಾನ್ಯವನ್ನು ನಾವು ಬಳಸಬೇಕಾದ್ರೆ ಇದು ಶುದ್ಧವಾಗಿರಬೇಕು. ಇದನ್ನು ನಾವು ಅಂಗಡಿಯಿಂದ ತಂದು ಡೈರೆಕ್ಟಾಗಿ ಮಿಲ್ಗೆ ಹಾಕಿಸ್ಬಾರ್ದು. ಈ ಥರ ನೀರಲ್ಲಿ ತೊಳೆದುಬಿಟ್ಟು ಚೆನ್ನಾಗಿ ಬಿಸಿಲಿರುವಂಥ ಸಮಯದಲ್ಲಿ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ತೊಳೆದು ಆಮೇಲೆ ಒಂದು 2-3 ಅವರು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಆಮೇಲೆ ಮಿಲ್ಗೆ ಹಾಕಿಸ್ಬೇಕು. ನೀವು ಮಳೆ ಬರೋ ಟೈಮ್ ನೋಡ್ಕೊಂಡು ಏನಾರು ನೆನೆ ಹಾಕ್ಬಿಟ್ರೆ ರಾಗಿ ಎಲ್ಲ ಮೊಳಕೆ ಬಂದ್ಬಿಡುತ್ತೆ. ಆಮೇಲೆ ಇದು ಯಾವ ಥರ ತೊಳಿಬೇಕು ಅಂತಂದರೆ, ಇದಕ್ಕೆ ಯಾವುದೇ ರೀತಿಯ ಸೋಪಿನ ಪುಡಿ, ಕೆಮಿಕಲ್ಲು, ಶಾಂಪು ಏನೂ ಹಾಕಬಾರ್ದು. ಸಾಧಾರಣವಾದಂತಹ ನೀರಲ್ಲಿ ತೊಳಿಬೇಕು. ತೊಳೆ ಕೇಳಿದರೆ ಅಂದ್ಬಿಟ್ಟು ನಿಮ್ಮಲ್ಲಿರುವಂಥ ಫೇವ್ರೇಟ್ ಸೋಪು ಆಗಲಿ, ಫೇವ್ರೇಟ್ ಸೋಪಿನ ಪುಡಿ ಆಗಲಿ ಎಲ್ಲ ಹಾಕಬಾರ್ದು. ಕೆಮಿಕಲ್ ಆಗ್ಬಿಡುತ್ತೆ ಅಲ್ವಾ? ಸಾಧಾರಣವಾದಂತಹ ನೀರಲ್ಲಿ, ಕುಡಿಯುವಂತಹ ನೀರಿನಲ್ಲಿ ಇದನ್ನು ತೊಳೆದು ಒಂದು 2-3 ಸಲ ತೊಳೆದ್ಬಿಟ್ಟು ಆಮೇಲೆ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿದ ಮೇಲೆ ಈ ಥರ ಇದು ಮಾಡಿ. ನೀವು ಅಂಗಡಿಯಿಂದ ತಂದಿದ್ದು ತುಂಬ ಚೆನ್ನಾಗಿದೆ ಅಂತ ಮೋಸ ಹೋಗ್ಬೇಕು. ಅವರು ಬಣ್ಣ ಹಚ್ಬಿಟ್ಟಿರ್ತಾರೆ ಅಂತ ಕೆಲವೊಂದು ಕಂಪ್ಲೇಂಟ್ಸ್ ಇದೆ. ಅದಕ್ಕೋಸ್ಕರ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ. ಅಂಗಡಿಯಿಂದ ತನ್ನಿ, ನಿಮ್ಮ ಹೊಲದಿಂದ ಬೆಳೆದಿರೋದಾಗಲಿ, ಸೊಸೈಟಿಯಿಂದಾಗಲಿ ನೀವು ತಂದು ಈ ಥರ ತೊಳೆದು ಬಿಸಿಲಲ್ಲಿ ಹಾಕ್ಬಿಡಿ. ಅದು ರಾಗಿ ಮಾತ್ರ ಅಲ್ಲ, ಅಕ್ಕಿ ಆದರೂ ಅಷ್ಟೇ. ಅದನ್ನ ಅಕ್ಕಿ ಹಿಟ್ಟು ಮಾಡಿಸ್ಬೇಕಾದ್ರೆ ಅಕ್ಕಿನೂ ಕೂಡ ಒಂದು ಸಲ ತೊಳೆದ್ಬಿಟ್ಟು ಹಾಕಿ. ಅದೇ ಥರ ಗೋಧಿನಾದರೂ ಅಷ್ಟೇ. ಯಾವುದೇ ಏಕದಳ ಧಾನ್ಯಗಳನ್ನು ನೀವು ಈ ಥರ ತೊಳೆದು ಬಿಸಿಲಲ್ಲಿ ಹಾಕಿ ಒಣಗಿಸಿದ್ರೆ ಅದರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಏನೇ ಗಲೀಜಿದ್ರು ಹೋಗುತ್ತೆ. ಈ ಥರ ಗಲೀಜನ್ನೆಲ್ಲ ನೀವು ಊಟ ಮಾಡ್ತೀರಾ? ಬೇಡ. ಅದಕ್ಕೋಸ್ಕರ ನೀಟಾಗಿ ಶುದ್ಧ ಮಾಡಿಕೊಂಡು ಊಟ ಮಾಡೋಣ, ಆರೋಗ್ಯವಾಗಿರೋಣ. ನೆಕ್ಸ್ಟು ಒಣ ಹಾಕ್ಬೇಕಂತ ತೋರಿಸ್ತೀನಿ. ಹಾಂ, ಎಷ್ಟೊಂದಲ್ಲಿ ತೊಳೆದಷ್ಟು ಬರ್ತಾನೆ ಇದೆ. ಇದು 3ನೇ ರೌಂಡು ತೊಳಿತಾ ಇರೋದು. ರಾಗಿ ತೋರ್ಸಂಗೆ ಹೌದಾ? ರಾಗಿ ಚೆನ್ನಾಗಿರುತ್ತೆ. ಅದನ್ನ ಬಳಸ್ಕೊಳೋ ರೀತಿ ನಮಗೆ ಗೊತ್ತಿರಬೇಕಷ್ಟೆ. ಕೆಂಪು ರಾಗಿ, ಏಕದಳ ಧಾನ್ಯಗಳನ್ನು ಬಳಸೋಕ್ಕಿಂತ ಮುಂಚೆ ಈ ಥರ ತೊಳೆದು ಬಿಸಿಲಲ್ಲಿ ಹಾಕಿ, ಅದು ಗೋಧಿ ಕೂಡ ಆಗಲಿ ಕೂಡ, ಗೋಧಿ ಆದರೂ ಕೂಡ ಅದನ್ನು ನೀಟಾಗಿ ತೊಳೆದು ಬಿಸಿಲಲ್ಲಿ ಹಾಕಿದ್ರೆ ಚೆನ್ನಾಗಿ ಬನಿ ಬರುತ್ತೆ. ಸೊ ಈ ಥರ ಒಂದು ಮಿಸ್ ಮಾಡ್ಕೋಬೇಡಿ. ಈ ಹೊತ್ತು ತೊಳೆದಾಯಿತು. ಈಗ ಬಿಸಿಲು ಚೆನ್ನಾಗಿದೆ, ಹಾಕ್ಬಿಡೋಣ ಬನ್ನಿ. ನೋಡಿ ಸ್ನೇಹಿತರೆ, ನಾವು ರಾಗಿನ ತೊಳೆದು ನಾರು ಹಾಕ್ದಾಗ
ಇದರಲ್ಲಿ ಈ ಥರ ಸ್ವಲ್ಪ ನೋಡಿ ಲಾಸ್ಟ್ ಸ್ವಲ್ಪ ಮಣ್ಣು ಕೂಡ ಇದೆ. ಅಂದರೆ ನಾವು ಇಷ್ಟೊಂಥರ ಇದು ಗಲೀಜಿದೆ ತೊಳೆದು ಕ್ಲೀನ್ ಮಾಡಬೇಕು ಹಾಕಬೇಕು ಅಂತ ಹೇಳಿದ್ರೆ ಅಂದರೆ ರೈತರು ನಮಗೆ ಮೋಸ ಮಾಡಿದ್ದಾರೆ ಅಥವಾ ಅಂಗಡಿಯವ್ರು ನಮಗೆ ಮೋಸ ಮಾಡಿದ್ದಾರೆ, ರೇಷನ್ ಅಂಗಡಿಯವ್ರು ನಮಗೆ ಮೋಸ ಮಾಡಿದ್ದಾರೆ ಅಂತ ಅಲ್ಲ. ಪ್ರಪಂಚದ ಯಾವ ರೈತ ಕೂಡ ತಾವು ಬೆಳೆದಂತಹ ಬೆಳೆಯನ್ನು ಈ ರೀತಿ ತೊಳೆದುಬಿಟ್ಟು ಏನು ಮಾರೋದಿಲ್ಲ. ಸೊ ಅದರಿಂದ ನಾವು ಆ ತರಕಾರಿ ತಂದರೂ ಕೂಡ ಅದನ್ನು ನೀಟಾಗಿ ತೊಳೆದು ಬಳಸ್ತೀವಲ್ಲ, ಅದೇ ಥರ ನಾವು ಯಾವುದೇ ಒಂದು ಬೇಳೆಕಾಳುಗಳಾಗಲಿ ಏಕದಳ ಧಾನ್ಯಗಳಾಗಲಿ ಅದನ್ನು ನೀಟಾಗಿ ತೊಳೆದು ಥರ ಹಾಕಬೇಕು, ತೊಳೆದು ಅದನ್ನು ಬಳಸಬೇಕು. ಅದನ್ನು ಬಳಸುವಂಥ ಕ್ರಮನ ಗೊತ್ತಿದ್ದರೆ ಇನ್ನೊಬ್ಬರಿಗೆ ತಿಳಿಸಿ.